ಒಂದು ಪ್ರಶ್ನೆ ಕೇಳುತ್ತೇನೆ. ಒಂದೇ ಊರಿನಲ್ಲಿ ಒಂದೇ ಮಣ್ಣು, ಒಂದೇ ಹವಾಮಾನ, ಆದರೆ ಒಂದು ಚಿಕ್ಕು ಗಿಡದಲ್ಲಿ ನೂರಾರು ಕಾಯಿಗಳು ಕಾಣಿಸುತ್ತವೆ. ಮತ್ತೊಂದು ಚಿಕ್ಕು ಗಿಡದಲ್ಲಿ ಕೆಲವೇ ಕಾಯಿಗಳು. ಏಕೆ ಹೀಗೆ? ಕೆಲವರು ಇದನ್ನು ಅದೃಷ್ಟ ಎನ್ನುತ್ತಾರೆ, ಇನ್ನು ಕೆಲವರು ವಿಶೇಷ ಗೊಬ್ಬರದ ಶಕ್ತಿ ಎನ್ನುತ್ತಾರೆ. ಆದರೆ ನಿಜವಾದ ಕಾರಣ ಬೇರೆ ಇರಬಹುದು. ಪ್ರಕೃತಿ ಚಿಕ್ಕು ಗಿಡಕ್ಕೆ ಒಂದು ರಹಸ್ಯ ನಿಯಮವನ್ನು ಕೊಟ್ಟಿದೆ. ಆ ನಿಯಮವನ್ನು ಅರ್ಥ ಮಾಡಿಕೊಂಡರೆ ಚಿಕ್ಕು ಗಿಡ ಹೆಚ್ಚು ಹೆಚ್ಚು ಕಾಯಿಗಳನ್ನು ಹಿಡಿಯುವ ರಹಸ್ಯವೂ ಅರ್ಥವಾಗಬಹುದು. ಮರದ ದೊಡ್ಡ ಗುರಿ. ನಾವು ಚಿಕ್ಕು ಮರದ ಗುರಿ ಹೆಚ್ಚು ಹಣ್ಣು ಕೊಡುವುದು ಎಂದು ಭಾವಿಸುತ್ತೇವೆ. ಆದರೆ ಪ್ರಕೃತಿಯ ದೃಷ್ಟಿಯಲ್ಲಿ ಮರದ ಮೊದಲ ಗುರಿ ಹಣ್ಣು ಅಲ್ಲ, ಬದುಕುಳಿಯುವುದು. ಒಂದು ವೇಳೆ ಬರ ಬಂದರೆ, ಗಾಳಿ ಬಂದರೆ, ನೀರು ಕಡಿಮೆ ಆದರೆ ಮೊದಲು ಮರ ತನ್ನ ಜೀವ ಉಳಿಸಿಕೊಳ್ಳಬೇಕು. ಅದಕ್ಕಾಗಿ ಮರ ಪ್ರತಿದಿನ ತನ್ನ ಶಕ್ತಿಯ ಲೆಕ್ಕ ಹಾಕುತ್ತಿರುತ್ತದೆ. ಪ್ರಕೃತಿಯ ಬ್ಯಾಂಕ್ ಖಾತೆ. ಮರಕ್ಕೂ ಒಂದು ಬ್ಯಾಂಕ್ ಖಾತೆ ಇದೆ, ಆದರೆ ಅದರಲ್ಲಿ ಹಣ ಇರುವುದಿಲ್ಲ, ಶಕ್ತಿ ಇರುತ್ತದೆ. ಸೂರ್ಯನ ಬೆಳಕಿನಿಂದ ತಯಾರಾದ ಆಹಾರ ಇರುತ್ತದೆ. ಮರದ ಬಳಿ ಹೆಚ್ಚು ಶಕ್ತಿ ಇದ್ದರೆ ಹೆಚ್ಚು ಕಾಯಿಗಳನ್ನು ಉಳಿಸಿಕೊಳ್ಳಬಹುದು. ಕಡಿಮೆ ಶಕ್ತಿ ಇದ್ದರೆ ಕೆಲವು ಕಾಯಿಗಳನ್ನು ಬಿಡಲೇಬೇಕು. ಹೂಗಳ ರಹಸ್ಯ. ಒಂದು ಚಿಕ್ಕು ಮರ ಸಾವಿರಾರು ಹೂಗಳನ್ನು ಬಿಡುತ್ತದೆ, ಆದರೆ ಮರಕ್ಕೆ ಎಲ್ಲವೂ ಹಣ್ಣಾಗುವುದಿಲ್ಲ ಎಂಬುದು ಮೊದಲೇ ಗೊತ್ತಿರುತ್ತದೆ. ಹಾಗಿದ್ದರೆ ಇಷ್ಟು ಹೂಗಳನ್ನು ಏಕೆ ಬಿಡುತ್ತದೆ? ಏಕೆಂದರೆ ಪ್ರಕೃತಿ ಯಾವಾಗಲೂ ಹೆಚ್ಚುವರಿ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಇದು ಪ್ರಕೃತಿಯ ಬ್ಯಾಕಪ್ ಪ್ಲಾನ್. ಜೇನು ನೊಣಗಳ ಅದ್ಭುತ ಕೆಲಸ. ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಯಾರು ಸಂದೇಶ ಕೊಂಡೊಯ್ಯುತ್ತಾರೆ? ಜೇನು ನೊಣಗಳು. ಅವು ಇಲ್ಲದಿದ್ದರೆ ಅನೇಕ ಹೂಗಳ ಜೀವನ ಅಲ್ಲಿಯೇ ಮುಗಿದು ಹೋಗುತ್ತದೆ. ಆದ್ದರಿಂದ ಪ್ರಕೃತಿಯಲ್ಲಿ ಜೇನುನೊಣಗಳು ಕೇವಲ ಜೇನು ಮಾಡುವ ಜೀವಿಗಳಲ್ಲ, ಅವು ಹಣ್ಣುಗಳ ಭವಿಷ್ಯ ನಿರ್ಮಿಸುವ ಎಂಜಿನಿಯರ್ಗಳು. ಎಲೆಗಳ ಸೌರ ವಿದ್ಯುತ್ ಘಟಕ. ನಿಮ್ಮ ಮನೆಯ ಮೇಲ್ಛಾವಣಿಯಲ್ಲಿ ಸೋಲಾರ್ ಪ್ಯಾನಲ್ ನೋಡಿರಬಹುದು, ಆದರೆ ಚಿಕ್ಕು ಮರದ ಪ್ರತಿಯೊಂದು ಎಲೆಯೂ ಒಂದು ಸೋಲಾರ್ ಪ್ಯಾನಲ್. ಅವು ಬೆಳಕನ್ನು ಆಹಾರವಾಗಿ ಪರಿವರ್ತಿಸುತ್ತವೆ. ಈ ಆಹಾರವೇ ನಂತರ ಹಣ್ಣುಗಳ ಬೆಳವಣಿಗೆಗೆ ಶಕ್ತಿಯಾಗುತ್ತದೆ. ಬೇರುಗಳ ಭೂಗತ ಸಾಮ್ರಾಜ್ಯ. ನಾವು ಮೇಲಿನ ಭಾಗ ಮಾತ್ರ ನೋಡುತ್ತೇವೆ, ಆದರೆ ಮರದ ಅರ್ಧ ಜೀವನ ಮಣ್ಣಿನೊಳಗೆ ನಡೆಯುತ್ತದೆ. ಬೇರುಗಳು ನೀರನ್ನು ಹುಡುಕುತ್ತವೆ, ಖನಿಜಗಳನ್ನು ಸಂಗ್ರಹಿಸುತ್ತವೆ, ಮರದ ಸಂಪೂರ್ಣ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಮಣ್ಣಿನೊಳಗಿನ ಕೋಟ್ಯಾಂತರ ಸಹಾಯಕರು. ಮಣ್ಣು ಕೇವಲ ಮಣ್ಣು ಅಲ್ಲ, ಅದು ಒಂದು ಜೀವಂತ ನಗರ. ಅದರೊಳಗೆ ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳು ಮತ್ತು ಶಿಲೀಂಧ್ರಗಳು ವಾಸಿಸುತ್ತವೆ. ಇವು ಮರಕ್ಕೆ ಕಾಣದ ಸಹಾಯ ಮಾಡುತ್ತವೆ. ಅವು ಇಲ್ಲದಿದ್ದರೆ ಮರದ ಬೆಳವಣಿಗೆಯೂ ಕುಂಠಿತವಾಗಬಹುದು. ಪ್ರಕೃತಿಯ ಗುಪ್ತ ಒಪ್ಪಂದ. ಮರ ಮತ್ತು ಸೂಕ್ಷ್ಮಜೀವಿಗಳ ನಡುವೆ ಒಂದು ಒಪ್ಪಂದವಿದೆ. ಮರ ಆಹಾರ ನೀಡುತ್ತದೆ, ಸೂಕ್ಷ್ಮಜೀವಿಗಳು ಪೋಷಕಾಂಶಗಳನ್ನು ಒದಗಿಸುತ್ತವೆ. ಈ ಸಹಕಾರ ಎಷ್ಟು ಉತ್ತಮವಾಗಿದೆಯೋ ಅಷ್ಟು ಉತ್ತಮವಾಗಿ ಕಾಯಿ ಬೆಳೆಯುತ್ತದೆ. ಗಾಳಿಯ ಪರೀಕ್ಷೆ. ಒಂದು ಬಿರುಗಾಳಿ ಬಂದರೆ ಏನಾಗುತ್ತದೆ? ಮರ ತಕ್ಷಣ ತನ್ನ ಆದ್ಯತೆ ಬದಲಾಯಿಸುತ್ತದೆ. ಈಗ ಹೆಚ್ಚು ಹಣ್ಣುಗಳ ಬಗ್ಗೆ ಯೋಚಿಸಬೇಡ, ಮೊದಲು ಬದುಕು. ಹೀಗಾಗಿ ಕೆಲವೊಮ್ಮೆ ಗಾಳಿ ಕೂಡ ಕಾಯಿ ಉದುರುವಿಕೆಯ ಕಾರಣವಾಗುತ್ತದೆ. ಬಿಸಿಲಿನ ನಿರ್ಧಾರ. ಅತಿಯಾದ ಬಿಸಿಲು ಬಂದಾಗ ಮರ ಒತ್ತಡ ಅನುಭವಿಸುತ್ತದೆ. ಆ ಸಮಯದಲ್ಲಿ ಅದು ಹೆಚ್ಚುವರಿ ಕಾಯಿಗಳನ್ನು ಉಳಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಇದು ಶಕ್ತಿ ಉಳಿಸುವ ತಂತ್ರ. ಮರದ ಒಳಗಿನ ಚುನಾವಣೆ. ಒಂದು ಮರದಲ್ಲಿ ನೂರಾರು ಸಣ್ಣ ಕಾಯಿಗಳಿವೆ, ಆದರೆ ಎಲ್ಲರಿಗೂ ಆಹಾರ ಸಾಲದು. ಹಾಗಾದರೆ ಏನಾಗುತ್ತದೆ? ಪ್ರಕೃತಿ ಒಂದು ರೀತಿಯ ಚುನಾವಣೆ ನಡೆಸುತ್ತದೆ. ಅತ್ಯಂತ ಆರೋಗ್ಯಕರ ಕಾಯಿಗಳು ಗೆಲ್ಲುತ್ತವೆ, ಉಳಿದವು ಉದುರುತ್ತವೆ. ಮರದ ವಯಸ್ಸಿನ ಪ್ರಭಾವ. ಮನುಷ್ಯರಂತೆ ಮರಗಳಿಗೂ ವಯಸ್ಸು ಮುಖ್ಯ. ತುಂಬಾ ಚಿಕ್ಕ ಮರಗಳು ಇನ್ನೂ ಬೆಳೆಯುತ್ತಿರುತ್ತವೆ, ತುಂಬಾ ವಯಸ್ಸಾದ ಮರಗಳು ನಿಧಾನಗೊಳ್ಳುತ್ತವೆ. ಉತ್ತಮ ಉತ್ಪಾದನೆ ಸಾಮಾನ್ಯವಾಗಿ ಮಧ್ಯ ವಯಸ್ಸಿನ ಮರಗಳಲ್ಲಿ ಕಂಡುಬರುತ್ತದೆ. ಪ್ರಕೃತಿಯ ಮೋಸ. ಮೊದಲ ನೋಟಕ್ಕೆ ಮರ 1000 ಹೂಗಳನ್ನು ಕೊಟ್ಟು ಮೋಸ ಮಾಡುತ್ತಿದೆ ಎನ್ನಬಹುದು, ಆದರೆ ನಿಜವಾಗಿ ಅದು ಒಂದು ಸುರಕ್ಷತಾ ಯೋಜನೆ. ಎಷ್ಟು ಹೂಗಳು ಉಳಿಯುತ್ತದೆ ಎಂಬುದು ಪ್ರಕೃತಿಗೂ ಮೊದಲೇ ಗೊತ್ತಿರುವುದಿಲ್ಲ. ನೀರಿನ ಕಥೆ. ಒಂದು ವಾರ ನೀರು ಸಿಗದೇ ಇದ್ದರೆ ಮರ ತಕ್ಷಣ ಎಚ್ಚರಗೊಳ್ಳುತ್ತದೆ. ನನ್ನ ಸಂಪನ್ಮೂಲ ಕಡಿಮೆ ಆಗುತ್ತಿದೆ. ಈ ಸಂದರ್ಭದಲ್ಲೂ ಕೆಲವು ಕಾಯಿಗಳು ಉದುರಬಹುದು. ಮರ ಏಕೆ ಕಾಯಿ ಬಿಟ್ಟು ಬಿಡುತ್ತದೆ? ಇದು ಸೋಲು ಅಲ್ಲ, ಇದು ಲೆಕ್ಕಾಚಾರ. ಕಡಿಮೆ ಸಂಖ್ಯೆಯ ಉತ್ತಮ ಹಣ್ಣುಗಳನ್ನು ಬೆಳೆಸುವುದು ಹೆಚ್ಚು ಸಂಖ್ಯೆಯ ದುರ್ಬಲ ಹಣ್ಣುಗಳಿಗಿಂತ ಉತ್ತಮ. ಪ್ರಕೃತಿಯ ಗುಣಮಟ್ಟ ನಿಯಂತ್ರಣ. ಕಾರ್ಖಾನೆಯಲ್ಲಿ ಕ್ವಾಲಿಟಿ ಚೆಕ್ ಇರುತ್ತದೆ, ಪ್ರಕೃತಿಯಲ್ಲೂ ಇದೆ. ದುರ್ಬಲ ಹಣ್ಣುಗಳು ಉಳಿಯುವುದಿಲ್ಲ, ಬಲವಾದವು ಮಾತ್ರ ಕೊನೆಯವರೆಗೂ ಉಳಿಯುತ್ತವೆ. ಅಚ್ಚರಿಯ ವಿಜ್ಞಾನ. ವಿಜ್ಞಾನಿಗಳು ಕಂಡುಕೊಂಡಿರುವುದು ಏನೆಂದರೆ,
ಮರಗಳು ಹಾರ್ಮೋನ್ಗಳ ಮೂಲಕ ಯಾವ ಕಾಯಿ ಉಳಿಯಬೇಕು ಎಂಬುದನ್ನು ನಿರ್ಧರಿಸುತ್ತವೆ. ಅಂದರೆ ಮರ ಕೇವಲ ಗಿಡವಲ್ಲ, ಅದು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಜೀವಂತ ವ್ಯವಸ್ಥೆ. ದೊಡ್ಡ ರಹಸ್ಯ: ಹೆಚ್ಚು ಕಾಯಿಗಳು ಬರಬೇಕಾದರೆ ಮೊದಲು ಮರ ಆರೋಗ್ಯಕರವಾಗಿರಬೇಕು. ಆರೋಗ್ಯಕರ ಮರವೇ ಪ್ರಕೃತಿಯ ನಿಯಮದ ಪ್ರಕಾರ ಹೆಚ್ಚು ಹಣ್ಣುಗಳನ್ನು ಉಳಿಸಿಕೊಳ್ಳುತ್ತದೆ. ಹಣ್ಣುಗಳ ರಹಸ್ಯವು ಹಣ್ಣಿನಲ್ಲಿ ಇಲ್ಲ, ಮರದ ಆರೋಗ್ಯದಲ್ಲಿ ಅಡಗಿದೆ. ಕೊನೆಯದಾಗಿ ಹೇಳುವುದೇನೆಂದರೆ ಮಿತ್ರರೇ, ಚಿಕ್ಕು ಗಿಡ ಹೆಚ್ಚು ಹೆಚ್ಚು ಕಾಯಿಗಳನ್ನು ಹಿಡಿಯುವ ರಹಸ್ಯ ಯಾವುದೇ ಮಾಂತ್ರಿಕ ಔಷಧಿಯಲ್ಲಿ ಇಲ್ಲ. ಅದು ಪ್ರಕೃತಿಯ ಸಮತೋಲನದಲ್ಲಿ ಅಡಗಿದೆ. ಎಲೆಗಳು ಶಕ್ತಿ ನೀಡುತ್ತವೆ, ಬೇರುಗಳು ಆಹಾರ ಹುಡುಕುತ್ತವೆ, ಜೇನುನೊಣಗಳು ಭವಿಷ್ಯ ನಿರ್ಮಿಸುತ್ತವೆ, ಸೂಕ್ಷ್ಮಜೀವಿಗಳು ಕಾಣದ ಸಹಾಯ ಮಾಡುತ್ತವೆ. ಇವೆಲ್ಲವೂ ಒಂದಾಗಿ ಕೆಲಸ ಮಾಡಿದಾಗ ಒಂದು ಸಾಮಾನ್ಯ ಚಿಕ್ಕು ಗಿಡ 100 ಸಿಹಿ ಹಣ್ಣುಗಳ ಮರವಾಗುತ್ತದೆ. ಮುಂದಿನ ಬಾರಿ ಚಿಕ್ಕು ಮರವನ್ನು ನೋಡಿದಾಗ ಅದು ಕೇವಲ ಒಂದು ಗಿಡವಲ್ಲ ಎಂದು ನೆನಪಿಡಿ. ಅದು ಪ್ರಕೃತಿಯ ಕೋಟ್ಯಾಂತರ ವರ್ಷಗಳ ಬುದ್ಧಿವಂತಿಕೆಯ ಜೀವಂತ ಉದಾಹರಣೆ. ಮಿತ್ರರೇ, ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.